ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಮಾ ಸುಮನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸೊ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ವೆಲ್ಕಮ್ ಬ್ಯಾಕ್. ಸೊ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು, ನನ್ನ ವೀಡಿಯೋ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಕಾಯಿ ಹೋಳಿಗೆ ಹೇಗೆ ಮಾಡ್ಕೋಬೇಕು, ಮನೆಯಲ್ಲಿ ಸಿಂಪಲ್ಲಾಗಿ ಹೇಗೆ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಈಗ ನಾನು ಫಸ್ಟು ಒಂದು ಕಪ್ಪಷ್ಟು ಮೈದಾ, ಒಂದು ಅರ್ಧ ಕಪ್ಪಷ್ಟು ರವೆನ, ಚಿರೋಟಿ ರವೆ, ಒಂದು ಸ್ವಲ್ಪ ಸಾಲ್ಟು, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊಂಡು ಇಟ್ಕೊಂಡು 1-2 ಅವರ್ ನೆನೆಯೋಕ್ಕೆ ಬಿಟ್ಬಿಟ್ಟಿದ್ದೀನಿ. ಸೊ ಈಗ ಒಂದು ಬಾಣಲೆಗೆ ಕೊಬ್ಬರಿ ಪುಡಿನ ಹಾಕ್ಕೊಂಡಿದ್ದೀನಿ. ನಾನು ರೆಡಿಮೇಡ್ ಕೊಬ್ಬರಿ ಪುಡಿ ತೊಗೊಂಡಿದ್ದೀನಿ. ಅದಕ್ಕೆ 1-2 ಸ್ಪೂನ್ ಆಗೋಷ್ಟು ಹಾಲು ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಬೆಲ್ಲದ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಇದು ನಾನು ರೆಡಿಮೇಡಲ್ಲೇ ತರಿಸ್ಕೊಂಡಿದ್ದೀನಿ. ಸೊ ಇಷ್ಟು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು, ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು, 1 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡು, ನೋಡಿ ಈ ಥರ ಹೀಗೆ ಅದನ್ನು ನಮಗೆ ಪಾಕ ಬಂದು ಇದಾಗಬೇಕಲ್ವ, ಈ ಥರ ಹೀಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ನೀಟಾಗಿ ನಮ್ಗೆ ಈ ಥರ ಪಾಕ ಎಲ್ಲ ನೀರೆಲ್ಲ ಬಿಡೋಕ್ಕೆ ಸ್ಟಾರ್ಟ್ ಆಗ್ತಿದೆ. ಆ ಟೈಮಲ್ಲಿ ಏಲಕ್ಕಿ ಪುಡಿ 1-2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಈ ಥರ ಹೂರಣಕ್ಕೆ ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ಈಗ ಅದನ್ನು ತಟ್ಕೊಳ್ಳೋಣ ಬನ್ನಿ. ಒಬ್ಬಟ್ಟು ಹೇಗೆ ತಟ್ಕೋತೀವೋ ಆ ಥರ ತಟ್ಕೊಂಬಿಡಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ ಅದು. ಸುಚಿ ಊರಿಗೆ ಹೋಗ್ತಾ ಇದ್ಲು. ಸುಚಿ ಊರಿಗೆ ನಾಳೆ ಹೋಗ್ತಾಳೆ ಅನ್ನೋ ಟೈಮಲ್ಲೇ ಪಾಪ ಅವಳು ಕೇಳಿದ್ಲು. ಸೊ ಅರ್ಜೆಂಟಿಗೆ ಮಾಡಿಕೊಟ್ಟೆ. ಚೆನ್ನಾಗಿ ಬಂದಿತ್ತು ಟೇಸ್ಟು. ನಿಮ್ಮನೇಲೂ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗಿತ್ತು ಅಂತ ನನ್ನ ಕಮೆಂಟ್ಸಲ್ಲಿ ತಿಳಿಸಿ. ತುಂಬ ಸಿಂಪಲ್ಲಾಗಿ ಮಾಡಿಕೊಟ್ಟಿದ್ದೀನಿ ಅವಳಿಗೆ. ಸೊ ಇದು ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ರೆಸಿಪಿ. ಸೊ ನಾನು ರೆಡಿಮೇಡೇ ತರಿಸ್ಕೊಬಿಟ್ಟಿದ್ದೆ, ಫ್ಲಿಪ್ಕಾರ್ಟಲ್ಲಿ ತರಿಸ್ಕೊಂಬಿಟ್ಟಿದ್ದೆ. ಕೊಬ್ಬರಿ ಪುಡಿನೂ ಮತ್ತು ಬೆಲ್ಲದ ಪೌಡ್ರನ್ನ ರೆಡಿಮೇಡ್ ತರಿಸ್ಕೊಂಡು ಮಾಡ್ಕೊಂಡಿದ್ದೆ. ಸೊ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೆ. ಸೊ ಮನೇಲಿ ಬೇರೆ ಸುಮ್ಮನೆ ಇರಲಿಲ್ಲ. ಇಲ್ಲಿ ನಮ್ಮ ಮನೆ ಸುಮ್ಮನ್ಗೆ ಹೇಳಿದ್ರು ತೊಗೊಬಂದು ಕೊಡ್ತಾಯಿದ್ರು. ಮನೇಲಿ ಸುಮ್ಮನೆ ಇರಲಿಲ್ಲ. ಸೊ ಅರ್ಜೆಂಟಿಗೆ ಮಾಡಿಕೊಟ್ಟೆ. ಚೆನ್ನಾಗಿದೆ ಟೇಸ್ಟ್ ಮಾಡಿದ್ಲು, ತಿಂದ್ಬಿಟ್ಟು ಅವಳು ಮಾರನೇ ದಿನ ಊರು ಕೂಡ ಹೊರಟ್ಲು ಅವಳು. ಸೊ ಅವಳೊಂದು ವಾರ ಇದ್ಲು. ನಮಗೆ ಏನೂ ಅನಿಸಿಲ್ಲ, ಸರಿ ಊರಿಗೆ ಹೋಗಬೇಕು ಅಂದ್ಬಿಟ್ಟು ಹೋದ್ಲು ಅವಳು. ಸೊ ನೋಡಿ ಈ ಥರ ತಟ್ಕೊಂಡು ಈಗ ಹಂಚು ಕೂಡ ಕಾದಿದೆ. ಈಗ ಹಂಚು ಮೇಲೆ ಹಾಕ್ಕೊಳ್ಳೋಣ. ಹಂಚು ಮೇಲೆ ಹಾಕ್ಕೊಂಡು ಈಗ ಅದಕ್ಕೆ 1 ಸ್ಪೂನ್ ಆಗೋಷ್ಟು ತುಪ್ಪ ಆಗಲಿ ಎಣ್ಣೆ ಆಗಲಿ ಹಾಕ್ಕೊಂಡು ನೀಟಾಗಿ ಈ ಥರ ಹೀಗೆ ಸುಟ್ಕೊಳ್ಳಿ. 2 ಕಡೆನೂ ನಮಗೆ ನೀಟಾಗಿ ಬೇಯಿಸ್ಕೋಬೇಕು. ಸೊ ಬೇಯಿಸ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಫ್ರೆಂಡ್ಸ್, ಆಹಾ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ, ನೀವು ಹೇಗಿತ್ತು ಅಂತ ನನ್ನ ಕಮೆಂಟ್ಸಲ್ಲಿ ತಿಳಿಸಿ. ಹಾಲು ಪೌಡ್ರ್ ಏನಕ್ಕೆ ಹಾಕ್ತೀವಿ ಅಂತಂದರೆ ಸ್ವಲ್ಪ ಪಾಕ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಹಾಲು ಪೌಡ್ರ್ ಹಾಕ್ತೀವಿ. ಆಮೇಲೆ ಕನ್ಫ್ಯೂಷನ್ ಬೇಡ ಫ್ರೆಂಡ್ಸ್ ನಿಮಗೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ಟಾಟಾ, ಬಾಯ್.